ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಬೆಂಗಳೂರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವಂಥ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR ಮತ್ತು DAR ಏನಂತಂದರೆ ಕಾಲ್ಫಾರ್ಮ್ ಮಾಡಿದ್ದಾರೆ. 1421 ಹುದ್ದೆಗಳ ನೇರ ನೇಮಕಾತಿ ಕುರಿತು ಒಂದು ನೋಟಿಫಿಕೇಷನನ್ನು ಏನಂದರೆ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮಿಕ್ಕುಳಿದ ವೃಂದ ಖಾಲಿ ಇರುವಂತಹ ಹುದ್ದೆಗಳ ವಿವರ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ವೇತನ ಶ್ರೇಣಿ ಏನಿದೆ ಅಂದರೆ 37,500ರಿಂದ ಬೇಸಿಕ್ ಪೇ ಸ್ಕೇಲ್ 37,500ರಿಂದ 76,100 ತನಕ ಇರುತ್ತೆ. ಹುದ್ದೆಗಳ ಸಂಖ್ಯೆ ಏನಂದರೆ 1421. ಇದು ಓನ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಏನಂದರೆ ಇರುತ್ತೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR ಮತ್ತು DAR ಹುದ್ದೆಯ ವಿದ್ಯಾರ್ಹತೆ ಏನಿರುತ್ತೆ ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಏನಂದರೆ ಇರುತ್ತೆ. ಸೊ CBSE ಮತ್ತು ICSE ಪರೀಕ್ಷೆಯಲ್ಲಿ ಕ್ಲಾಸ್ 12 ಏನಂದರೆ ಆಗಿರಬೇಕು. ಇದೇ ತರಹ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ ಓಪನ್ ಸ್ಕೂಲಿಂಗ್ ಯಾರು ಮಾಡಿರ್ತಾರಲ್ಲ ಅವರು ಕೂಡ ಏನಂದರೆ ಎಲಿಜಿಬಲ್ ಇರ್ತಾರೆ. ಮತ್ತು 2 ವರ್ಷದ ITI ಕೋರ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಏನಂತಂದರೆ ಇದು ಎಕ್ಸಾಮ್ ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟ್ ಏನಂತಂದರೆ ಸೊ ಏಜ್ ಕನಿಷ್ಠ ಏನಂತಂದರೆ 18 ವರ್ಷ ಆಗಿರಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ ಏನಂದರೆ ಯಾರ್ಯಾರು ಎಲಿಜಿಬಿಲಿಟಿ ಇರುತ್ತೆ ಅಂತಂದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಅದೇ ಥರ ಗರಿಷ್ಠ ಏನಂತಂದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 33 ವರ್ಷ ಇರುತ್ತೆ. ಅದೇ SC ST ಮತ್ತು ಕ್ಯಾಟಗರಿ 1 2A 2B 3A 3B ಅವರಿಗೆ 35 ವರ್ಷ ಆಗಿರುತ್ತೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಏನಂತಂದ್ರೆ ಮ್ಯಾಕ್ಸಿಮಮ್ ಏಜ್ ಏನಂತಂದರೆ ಇರುತ್ತೆ. ಅದೇ ಮಿನಿಮಮ್ ಏಜ್ ಕನಿಷ್ಠ 18 ವರ್ಷ ಆಗಿರಬೇಕು. PUC ಏನಂದರೆ ಮುಗಿದಿರಬೇಕು. 5 ವರ್ಷಗಳ ಏನಂತಂದರೆ ಸಡಿಲಿಕೆಯನ್ನು ಗರಿಷ್ಠವಾಗಿ 5 ವರ್ಷ ಸಡಿಲಿಕೆಯನ್ನು ಏನಂದರೆ 2026 ಜನವರಿ 29ಕ್ಕೆ ಏನಂತಂದರೆ ಒಂದು ಸರಿ ನಮಗೇನಂತಂದರೆ ಏಜ್ ರಿಸ್ಟ್ರಿಕ್ಷನ್ನಿಂದ ಏನಂದರೆ ಸ್ವಲ್ಪ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂತಂದರೆ 2026 ಜೂನ್ 22ರಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಏನಂತಂದರೆ 22 2026 ತನಕ ಇರುತ್ತೆ. ಅಂದರೆ ಜೂನ್ 22ಕ್ಕೆ ಸ್ಟಾರ್ಟ್ ಆಗುತ್ತೆ, ಜುಲೈ 22ಕ್ಕೆ ಏನಂದರೆ ಎಂಡ್ ಆಗುತ್ತೆ. ಅದೇ ಥರ ಏನಂದರೆ ಪೇಮೆಂಟ್ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ನೀವು 24 ಜುಲೈ 2026 ತನಕ ಏನಂದರೆ ಪೇಮೆಂಟನ್ನು ಮಾಡ್ಬೋದು. ವೇತನ ಶ್ರೇಣಿ 37,500ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಏನಂದರೆ ಜಾಸ್ತಿ ಹಾಕೋತಾ ಹೋಗಿ ಏನಂತಂದರೆ ಮ್ಯಾಕ್ಸಿಮಮ್ 76,100 ತನಕ ಆಗುತ್ತೆ. ಅದೇ ಥರ ಏನಂತಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ ಶುಲ್ಕ ಎಷ್ಟಿರುತ್ತೆ ಅಂದರೆ 750 ರೂಪಾಯಿ ಇರುತ್ತೆ. ಅದೇ ಥರ SC ST ಮತ್ತು ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಏನಂತಂದರೆ ಪಿ ಇರುತ್ತೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿ ಕೊಟ್ಬಿಟ್ಟಾರೆ. ಲಿಖಿತ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂದರೆ ಆಫ್ಲೈನ್ OMR ಟೈಪ್ ಏನಂದರೆ ಎಕ್ಸಾಮ್ ಇರುತ್ತೆ. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಅಂದರೆ ಸಿಲೆಬಸ್ ಏನೇನಿರುತ್ತೆ. ಒಂದು ಲಿಖಿತ ಪರೀಕ್ಷೆ ಇರುತ್ತೆ. ಇದರೊಳಗಡೆ ಏನಂದರೆ ಇದು GK ಪೇಪರ್. GK ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಇರುತ್ತೆ. ಸೊ ಟೋಟಲ್ ಕ್ವಶನ್ಸ್ ಏನಂದರೆ ಟೋಟಲ್ ಕ್ವಶನ್ಸ್ 100 ಇರುತ್ತೆ. ಆಮೇಲೆ ಟೋಟಲ್ ಮಾರ್ಕ್ಸ್ ಏನಂದರೆ 100 ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಟೋಟಲ್ ಟೈಮ್ ಎಷ್ಟಿರುತ್ತೆ ಅಂತಂದರೆ 1.5 ತಾಸು ಅಂದರೆ 90 ನಿಮಿಷಗಳು ಏನಂದರೆ ಟೈಮ್ ಇರುತ್ತೆ. ಅದೇ ಥರ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ಕೂಡ ಏನಂದರೆ ರಿಲೀಸ್ ಮಾಡಿದ್ದಾರೆ. ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂತಂದರೆ ಸೆಪ್ಟೆಂಬರ್ 6ನೇ ತಾರೀಕು 2026 ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10:30ರಿಂದ 12 ಗಂಟೆ ತನಕ ಎಕ್ಸಾಮ್ ಇರುತ್ತೆ. ಅದೇ ಥರ ಕಡ್ಡಾಯ ಕನ್ನಡ ಪರೀಕ್ಷೆ ಏನಂದರೆ ನಂತರ ಡೇಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಲಿಖಿತ ಪರೀಕ್ಷೆ ಯಾವತ್ತಿದೆ ಸೆಪ್ಟೆಂಬರ್ 6ನೇ ತಾರೀಕಿದೆ 2026. ನೆಗೆಟಿವ್ ಮಾರ್ಕಿಂಗ್ ಕೂಡ ಏನಂದರೆ ಇರುತ್ತೆ. ಸೊ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಅದೇ ಥರ ಅದು ಒಂದು ಕ್ವಶನ್ ತಪ್ಪಾಗಿತ್ತಂತಂದರೆ 1/4 ಅಥವಾ ಏನಂದರೆ 0.25 ಮಾರ್ಕ್ ಏನಂದರೆ ಕಡಿತ ಆಗುತ್ತೆ. ಅದೇ ಥರ ಈಗ ಹೊಸವಾಗಿ ಒಂದು ಏನಂತಂದರೆ ಸಿಸ್ಟಮನ್ನು ತೊಗೊಂಬಂದಾರ. 5ನೇ ವೃತ್ತವನ್ನು ಕೂಡ ಏನಂದರೆ ಕೊಟ್ಟಿರ್ತಾರೆ. ಈ 5ನೇ ವೃತ್ತವನ್ನು ನೀವು ತುಂಬಲಿಲ್ಲ ಅಂತ ಹೇಳಿ ಅನ್ಕೋರಿ. ಆವಾಗ ಏನಂದರೆ 0.25 ಮಾರ್ಕ್ಸ್ ಕಟ್ಟಾಗುತ್ತೆ. ಅದಕ್ಕಾಗಿ 1 2 3 4 5 ಇದರೊಳಗಡೆ ನಿಮ್ಗೆ ಉತ್ತರ ಗೊತ್ತಿತ್ತಂದರೆ ತುಂಬಬೇಕು. ಉತ್ತರ ಗೊತ್ತಿಲ್ಲ ಅಂತಂದರೆ ಲಾಸ್ಟ್ ಏನಂತಂದರೆ ಎಲ್ಲ ಟೈಮ್ ಮುಗಿದ್ಬೇಕು. ಅಂದರೆ 90 ನಿಮಿಷ ಆದಮೇಲೆ ಏನಂದರೆ 5 ನಿಮಿಷ ಹೆಚ್ಚಿಕೊಡ್ತಾರೆ. ಆ 5 ನಿಮಿಷ ಒಳಗಡೆ ನೀವು ಏನಾದರೂ ಆ ಕ್ವಶನನ್ನು ಅಟೆಂಡ್ ಮಾಡಿಲ್ಲ ಅಂದರೆ 5th ಆಪ್ಷನ್ ತುಂಬಬೇಕು. 5th ಆಪ್ಷನ್ ತುಂಬಲಿಲ್ಲ ಅಂದರೆ 0.25 ಮಾರ್ಕ್ಸ್ ಏನಂದರೆ ಕಟ್ಟಾಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ಥರ ಇರುತ್ತೆ. 1:5 ಏನಂತಂದರೆ ಎಕ್ಸಾಮ್ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ 1:5 ಒಳಗಡೆ ಏನಂದರೆ ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರಿಗೆ ಏನಂದರೆ ಫಿಸಿಕಲ್ ಟೆಸ್ಟನ್ನು ಏನಂದರೆ ಇಟ್ಟಿರ್ತಾರೆ.
ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ಆ ಡೇಟನ್ನು ಎಕ್ಸಾಮ್ ಈ ಇದು ಏನು ಎಕ್ಸಾಮ್ ಮುಗಿಯುತ್ತಲ್ಲ ಅದಾದಮೇಲೆ ಡೇಟನ್ನು ಏನಂದರೆ ಆ ವೆಬ್ಸೈಟ್ ಒಳಗಡೆ ರಿಲೀಸ್ ಮಾಡಿರ್ತಾರೆ ಮತ್ತು ನಿಮ್ಮ ಮೊಬೈಲ್ ಕೂಡ ಮೆಸೇಜ್ ಬರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡಿ, ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಆಗಿರುತ್ತೆ. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಣೆ ಮಾಡಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ ಎಷ್ಟಿರಬೇಕಂತಂದರೆ ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳಿಗಿಂತ ಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಗೀಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಅಂದರೆ ಅದಕ್ಕಿಂತ ಹೆಚ್ಚಿರಬೇಕು. ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತಂದರೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಏನಂತಂದರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಒಳಗಡೆ ಉದ್ದ ಜಿಗಿತ ಆಗಿದ್ದರೆ 3.8 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ, ಅದೇ ಎತ್ತರ ಜಿಗಿತ ಆಗಿದ್ದರೆ 1.2 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಅಂದರೆ ಅದಕ್ಕಿಂತ ಹೆಚ್ಚೇನಿದ್ರೆ ಜಿಗಿಬೇಕು. 3 ಅವಕಾಶ ಕೊಟ್ಟಿರ್ತಾರೆ. ಗುಂಡು ಎಸೆತ 7.26 kg ಇರುವಂತಹ ಗುಂಡನ್ನು 5.6 ಮೀಟರ್ಗಿಂತ ಹೆಚ್ಚೇನಿದ್ರೆ ಒಗಿಬೇಕು. 3 ಟೈಮ್ಸ್ ಏನಂದರೆ ಅವಕಾಶ ಕೊಡ್ತಾರೆ. 1 ಟೈಮ್ ನೀವು ಅದರೊಳಗಡೆ ಕ್ರಾಸ್ ಮಾಡಬೇಕು. ಅದೇ ಥರ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕಿಂತ 2 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಉದ್ದ ಜಿಗಿತ ಏನಂದರೆ 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅದೇ ಥರ ಎತ್ತರ ಜಿಗಿತ 0.9 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂದರೆ ಅದಕ್ಕಿಂತ ಹೆಚ್ಚು ಜಿಗಿಬೇಕು. ಗುಂಡು ಎಸೆತ 4 kg ಇರುತ್ತೆ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂದರೆ 3 ಟೈಮ್ಸ್ ಅವಕಾಶ ಕೊಟ್ಟಿರ್ತಾರೆ. ನೀವು ಇದ್ರೊಳಗಡೆ ಪಾಸ್ ಆಗಿದ್ದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಂತಂದರೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಕೂಡ ಏನಂತಂದರೆ ಮಾಡ್ತಾರೆ. ದೂರದೃಷ್ಟಿ ಏನಂತಂದರೆ ಉತ್ತಮ 6/9 ಮತ್ತು ಅದೇ ಕನಿಷ್ಠ ಏನಂದರೆ 6/9 ಇರಬೇಕು. ಸಮೀಪ ದೃಷ್ಟಿ ಏನಂತಂದ್ರೆ 0/6 ಇರುತ್ತೆ ಮತ್ತು ಅದೇ ಥರ ಏನಂತಂದ್ರೆ ಕನಿಷ್ಠ ಏನಂದರೆ 0/8 ಇರಬೇಕು. ನೆಕ್ಸ್ಟ್ ಶ್ರವಣ ಶಕ್ತಿ ಟೆಸ್ಟ್ ಕೂಡ ಏನಂತಂದರೆ ಮಾಡ್ತಾರೆ. ರೆನಿಸ್ ಟೆಸ್ಟ್, ವೆಬ್ಬರ್ಸ್ ಟೆಸ್ಟ್ ಮತ್ತು ಟೆಸ್ಟ್ ಫಾರ್ ವೆರ್ಟಿಗೋ ಅಂತ ಹೇಳಿ ಇವು ಕೂಡ ಮಾಡ್ತಾರೆ. ನೆಕ್ಸ್ಟ್ ಚೆಸ್ಟ್ ಎಕ್ಸ್ರೇ ಕೂಡ ಮಾಡ್ತಾರೆ. ಅದರೊಳಗಡೆ ಮಸ್ಕ್ಯುಲೋ ಸ್ಕೆಲೆಟನ್ ಡಿಫಾರ್ಮಿಟೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದೇನಂತಂದರೆ ನಾಕ್ ನೀಸ ಮತ್ತು ಫ್ಲಾಟ್ ಫೂಟ, ಬೋ ಲೆಗ್ಸ್, ಕ್ಯೂಬಿಟಸ್ ವಲ್ಗಸ್ ಆ್ಯಂಡ್ ಕ್ಯೂಬಿಟಸ್ ವೆರೂಸ್. ಎನಿ ಡಿಫೆಕ್ಟ್ ಅಬ್ಸರ್ವ್ ಡ್ಯೂರಿಂಗ್ ದ ಟೆಸ್ಟ್ಸ್ ಮೆನ್ಷನ್ಡ್ ಅಬೋ ಶಾಲ್ ಬಿ ಡಿಸ್ಕ್ವಾಲಿಫಿಕೇಷನ್. ಅಂದರೆ ಯಾವುದೇ ಮೇಲೆ ಕೊಟ್ಟಿರುವಂಥ ಯಾವುದೇ ಒಂದು ಏನಂತಂದರೆ ಒಂದರೊಳಗಡೆ ಕೂಡ ಏನಂದರೆ ಫೇಲ್ ಆಯಿತು ಅಂದರೆ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಏನಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಅರ್ಹತಾ ಷರತ್ತುಗಳು ಭಾರತೀಯ ನಾಗರಿಕನಾಗಿರಬೇಕು. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಇದ್ದರೆ ಏನಂದರೆ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹ ಆಗೋದಿಲ್ಲ. ಅಭ್ಯರ್ಥಿ ಮಾನಸಿಕವಾಗಿ ದೈಹಿಕವಾಗಿ ಏನಂದರೆ ಆರೋಗ್ಯವಂತರಾಗಿರಬೇಕು. ಈ ಥರ ಕೊಟ್ಟಿದ್ದಾರೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಗೋಬೇಕು. ಯಾರ್ಯಾರ್ದು ಯಾವ್ಯಾವ ಕ್ಯಾಟಗರಿ ಇದೆ ಅದು ಕೂಡ ಏನಂದರೆ ಡಾಕ್ಯುಮೆಂಟನ್ನು ತೆಗೆದುಬೇಕು. ಮಾಜಿ ಸೈನಿಕರು ಕೂಡ ಏನಂದರೆ ಎಕ್ಸ್ ಆರ್ಮಿದವರು ಅವರು ಸರ್ಟಿಫಿಕೇಟನ್ನು ತೆಗೆಸಬೇಕು. ಗ್ರಾಮೀಣ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ತೆಗೆಸಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ತೆಗೆಸಬೇಕು. ಪಿ ಡಿ ಸಿ ಏನಂತಂದರೆ ಯೋಜನಾ ನಿರಾಶ್ರಿತರು ಯಾರಿದಾರಲ್ಲ ಅವರು ಕೂಡ ಏನಂತಂದರೆ ತೆಗೆಸಬೇಕು. ಪ್ರಾಧಿಕಾರದೊಂದಿಗೆ ಪತ್ರ ವ್ಯವಹಾರ ನಡೆಸಂಗಿಲ್ಲ. ಸೊ ಅರ್ಜಿ ಸಂಖ್ಯೆ ಮತ್ತು ಹುದ್ದೆಯ ವಿಷಯ ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು ಬಿಡಿ ಅಕ್ಷರಗಳಿಂದ ಮತ್ತು ಅರ್ಜಿಯಲ್ಲಿ ನಮೂದಿಸಿ ಅಂಚೆ ವಿಳಾಸ. ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸೋದಿಲ್ಲ ಅಂತ ಹೇಳಿ ಕೊಟ್ಟಾರ ಅವರು. ಆದರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಎಕ್ಸ್ ಖಾತೆ ಒಳಗಡೆ ಏನಂತಂದರೆ KA ಕರ್ನಾಟಕ ವೆಬ್ಸೈಟ್ ಒಳಗಡೆ ಹಾಕ್ತಾರೆ. ನೆಕ್ಸ್ಟ್ ನೀವು ಯಾವ್ಯಾವ ಡಾಕ್ಯುಮೆಂಟ್ನ ಎಷ್ಟೆಷ್ಟು KB ಒಳಗಡೆ ಅಪ್ಲೋಡ್ ಮಾಡಬೇಕಂತ ಹೇಳಿ ಇಲ್ಲಿ ನೋಡ್ಕೋಬೋದು. ಮತ್ತು ಅರ್ಜಿ ಸಲ್ಲಿಸುವಾಗ ನಮಗೆ ಯಾವ ಡಾಕ್ಯುಮೆಂಟ್ ಬೇಕಂತಲೂ ಕೊಟ್ಟಾರೆ. ಆಧಾರ್ ಕಾರ್ಡ್ ಇರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲ ವಿಷಯಗಳ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣಪತ್ರ PDC ಬೇಕಾಗುತ್ತಾ. ಆಮೇಲೆ ಜನ್ಮ ದಿನಾಂಕವನ್ನು ನಮೂದಿಸಲು SSLC ಮಾರ್ಕ್ಸ್ ಕಾರ್ಡ್ ಅಥವಾ LC ಬೇಕು. ಆಮೇಲೆ ಸೈನಿಕ ಸೇವೆಯಿಂದ ಎಕ್ಸ್ ಆರ್ಮಿ ಏನಂತಂದರೆ ಅವ್ರದ್ದು ಕೂಡ ಸರ್ಟಿಫಿಕೇಟ್ ಬೇಕು. ಆಮೇಲೆ SC ST ಪ್ರವರ್ಗ 2A 2B 3A 3B ಇವರಿಗೆಲ್ಲ ಏನಂತಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಗ್ರಾಮೀಣ ಅಭ್ಯರ್ಥಿಗಳಿಗೆ ಗ್ರಾಮೀಣ ಸರ್ಟಿಫಿಕೇಟ್ ಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬೇಕು. ಜೊತೆಗೆ ಯಾರಾದರೂ ಈಗಾಗಲೇ ಜಾಬ್ ಮಾಡ್ತಿದ್ರೆ ಅವ್ರಿಗೆ NOC ಸರ್ಟಿಫಿಕೇಟ್ ಕೂಡ ಏನಂದರೆ ಬೇಕಾಗುತ್ತೆ, ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ಏನಂತಂದರೆ ಇದ್ರೊಳಗಡೆ ಕೊಟ್ಟಿದ್ದಾರೆ. ನೀವೆಲ್ಲ ಇನ್ಫಾರ್ಮೇಷನನ್ನು ಓದ್ಕೋಬೇಕು ಒಂದ್ಸರಿ. ಆವಾಗ ನಿಮಗೆ ಕ್ಲಿಯರಾಗಿ ನೋಟಿಫಿಕೇಷನ್ ಅರ್ಥ ಆಯ್ತಂದ್ರೆ ನೀವು ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಏನೇನಿದೆ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ. ಸೊ ಸಿವಿಲ್ PC ಎಕ್ಸಾಮ್ ಯಾವಾಗಿದೆ ಅಂತಂದರೆ
ಸಿವಿಲ್ ಪಿ ಸಿ ಎಕ್ಸಾಮ್ ಯಾವಾಗಿದೆ ಅಂತಂದರೆ ಆಗಸ್ಟ್ 2ಕ್ಕೆ ಏನಂತಂದರೆ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ. ಅದೇ ಥರ ಏನಂತಂದರೆ CR DR ಎಕ್ಸಾಮ್ ಯಾವಾಗಿದೆ ಅಂತಂದರೆ CR DR ಎಕ್ಸಾಮ್ ಇದು ಸೆಪ್ಟೆಂಬರ್ ಏನಂತಂದರೆ 6ಕ್ಕಿದೆ. ಸೊ ಇವೆರಡು ಎಕ್ಸಾಮ್ಗೆ ಏನಂತಂದರೆ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಬೋದು. ಯಾಕಂದರೆ ಈಗಾಗಲೇ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಆಯಿತು ಮತ್ತು GK ಆಯಿತು. ಈ ವರ್ಷದೆಲ್ಲ ಕರೆಂಟ್ ಅಫೇರ್ಸ್ನ ಓದ್ಕೋಬೇಕಾಗತ್ತಾ. ಜೊತೆಗೆ ನೀವು ಏನಂತಂದರೆ ಟೈಮ್ ಟೇಬಲನ್ನು ಹಾಕಿ ಕರೆಕ್ಟಾಗಿ ಏನಂತಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿಕೊಂಡು ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಇದೇ ತರಹ ಯಾವುದೇ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನಿಮಗೆ ಬೇಕು ಅಂತಂದರೆ ಈ ಚಾನಲನ್ನು ಅಂತಂದರೆ ಆ್ಯನ್ ಅಸ್ಪೈರ್ ಅನ್ನುವಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.